ಹನುಮಂತ ಬಿಗ್ ಬಾಸ್ನಲ್ಲಿ ಗೆದ್ದರೂ ಕೂಡ ಅವರ ಅತ್ತೆ ಮಾತ್ರ ಈತನಿಗೆ ಮಗಳನ್ನು ಕೊಡೋದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ರಂತೆ. ಹನುಮಂತು ಅವರು ಈಗಾಗಲೇ ಆ ಹುಡುಗಿಯನ್ನು ಇಷ್ಟಪಟ್ಟಿದ್ದರು. ಆ ಹುಡುಗಿನೂ ಕೂಡ ಈತನನ್ನು ಇಷ್ಟಪಟ್ಟಿತ್ತು. ಹೀಗಾಗಿ ಈ ಕೊನೆಗೆ ಇವರಿಬ್ಬರು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದರು. ಅದೇನಪ್ಪ ಅಂತಂದರೆ, ಈಗ ನಿಮ್ಮಮ್ಮ ನಿನ್ನನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಮನೆಯನ್ನು ಬಿಟ್ಟು ಹೋಗೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇಲ್ಲಿ ಹನುಮಂತನ ತಂದೆ ಒಪ್ಕೊಂಡಿದ್ರು, ಆದರೆ ಹನುಮಂತನ ತಾಯಿಗೆ ಸ್ವಲ್ಪ ಇದು ನನಗೆ ಇಷ್ಟ ಇಲ್ಲ ಅನ್ನೋ ರೀತಿ ಇದ್ದರು. ಆದರೆ ತಂದೆ ಒಬ್ಬರನ್ನು ಒಪ್ಪಿಸಿ ಏನು ಮಾಡೋಕ್ಕಾಗುತ್ತೆ. ಹೀಗಾಗಿ ಎರಡೂ ಮನೆಯವರಿಗೆ ಸ್ವಲ್ಪ ಇರ್ಸು ಮುರ್ಸು ಇದ್ದಿದ್ದರಿಂದ ಇಬ್ಬರು ಅಮ್ಮಂದಿರಿಗೂ ಏನು ಮಾಡ್ತಾರೆ, ಇಬ್ಬರೂ ಕೂಡ ಓಡಿ ಹೋಗಿ ಮದುವೆ ಆಗಿದ್ದಾರೆ. ಈ ರೀತಿಯ ನ್ಯೂಸು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಬಟ್ಟೆ ಬೆಳಗ್ಗೆಯಿಂದ ಸದ್ದು ಮಾಡ್ತಾ ಇದೆ. ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಇದು ಇಂಥ ನ್ಯೂಸ್ ಬಂದ್ಬಿಡ್ತಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದ ಸುಮಾರು ಎಲ್ಲ ಕಡೆ ತೆಗೆದು ನೋಡಿದೆ. ಒಂದಷ್ಟು ಪೋಸ್ಟ್ಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಎಲ್ಲ ಕಡೆ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನೊಂದು ಕಡೆ ನೀವು ನೋಡಿರ್ಬೋದು, ಕಿಚ್ಚ ಸುದೀಪ್ ಅವರು ಈ ಹನುಮಂತು ಫಿನಾಲೆ ಗೆದ್ದಾಗ ಅವರ ಅಪ್ಪ ಅಲ್ಲೇ ಇರ್ತಾರೆ. ಏನು ರೀ ಯಜಮಾನ್ರೆ, ಹನುಮಂತು ಬಿಗ್ ಬಾಸನ್ನು ಗೆದ್ದಾಯಿತು, ಹನುಮಂತು ಒಳಗಡೆ ಹೇಳ್ಕೊಳ್ತಾ ಇದ್ದ, ನಾನೇನಾದ್ರು ಗೆದ್ದರೆ ನಮ್ಮ ಅತ್ತೆ ಮನೆ ಮುಂದೆ ನಾನು ಕಪ್ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಳ್ತಾ ಇದ್ದ. ಈಗ ಅವರ ಅತ್ತೆಯನ್ನು ಒಪ್ಪಿಸಿ ಹನುಮಂತಂಗೆ ಇಷ್ಟಪಟ್ಟಿರ್ತಕ್ಕಂಥ ಹುಡುಗಿನ ಮದುವೆ ಮಾಡ್ತೀರಾ ಅಂತ ಹನುಮಂತು ಅಪ್ಪನನ್ನು ಈ ನಮ್ಮ ಕಿಚ್ಚ ಸುದೀಪ್ ಅವರು ಕೇಳಿದರು. ಅದಕ್ಕೆ ಹನುಮಂತು ಅವರ ಅಪ್ಪ ಏನು ಹೇಳಿದ್ದ, ನಗ್ನಗ್ತಾ ಆಯಿತು ಬಿಡ್ರಿ, ಹಂಗೆ ಮಾಡೋದೇ ಬಿಡ್ರಿ ಅಂತ ಒಂದು ನಗುಮುಖದಲ್ಲಿ ಒಂದು ಕಾನ್ಫಿಡೆಂಟನ್ನು, ಒಂದು ಕ್ಲಿಯಾರಿಟಿಯನ್ನು ನಮ್ಮೆಲ್ರಿಗೂ ಕೂಡ ಹನುಮಂತು ಅವರ ಅಪ್ಪ ಕೊಟ್ಟಿದ್ದ. ಇನ್ನೊಂದು ಕಡೆ ಇದೇ ಫಿನಾಲೆಯಲ್ಲಿ ಧನರಾಜು ಕೂಡ ಬಂದಿರ್ತಾನೆ. ಹನುಮಂತು ಗೆದ್ದಾಗ ಆತನು ಕೂಡ ಧನರಾಜು ಕೂಡ ಹೇಳ್ತಾನೆ, ಹನುಮಂತು ಹುಡುಗಿಯನ್ನು ನಾನು ಹೋಗಿ ನೋಡಿಕೊಂಡು ಮಾತಾಡಿಸ್ಕೊಂಡು ಬಂದೆ, ಇನ್ನೇನಿಲ್ಲ, ಇನ್ನು ಮದುವೆ ಮಾಡ್ತಕ್ಕಂಥದ್ದೇ ಹನುಮಂತಗೆ ಮತ್ತು ಆ ಹುಡುಗಿಗೆ ಅಂತ ಅನ್ನುವಂಥ ಒಂದು ಮಾತನ್ನು ಕೂಡ ಧನರಾಜ್ ಅವರು ಈ ಫಿನಾಲೆಯಲ್ಲಿ ಹೇಳಿದರು. ಇದೆಲ್ಲವನ್ನು ಕೂಡ ನಮಗೆ ಗಮನಿಸಿದಾಗ ಇವಾಗ ಹನುಮಂತ ಅವರ ಅಪ್ಪ ಆಗಿರ್ಬೋದು, ಧನರಾಜ್ ಅವರಾಗಿರ್ಬೋದು, ಇವರಿಬ್ಬರು ಹೇಳಿದಂತನ್ನು ನಾವು ಗಮನಿಸಿದಾಗ ಓಕೆ, ಏನೋ ಒಂದು ಸಂಧಾನದ ರೀತಿ ಹನುಮಂತಗೆ ಇಷ್ಟಪಟ್ಟಿರ್ತಕ್ಕಂಥ ಹುಡುಗಿನೇ ಮದುವೆ ಆಗ್ತಾಳೆ ಅನ್ನುವಂಥದ್ದು ನಮಗೆಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಆದರೆ ಇವಾಗ ಏನಾಯಿತು ಅನ್ನೋದು ಪ್ರಶ್ನೆ ನಮಗೆ ಒಂದು ಕಡೆ ಕಾಡುತ್ತೆ. ಇನ್ನೊಂದು ಕಡೆ ನೀವು ನೋಡಿರ್ಬೋದು, ಹನುಮಂತವರು ಗೆದ್ದು ಊರಿಗೆ ಹೋದಾಗ ಅಲ್ಲಿ ತುಂಬ ಮೀಡಿಯಾದವರು ಊರಿಗೇನೆ ಬರ್ತಾರೆ. ಹನುಮಂತವರೇ ಈಗ ಬಿಗ್ ಬಾಸಲ್ಲಿ ಒಂದು 50 ಲಕ್ಷವನ್ನು ಗೆದ್ದಿದ್ದೀರಿ, ಅದರಿಂದ ಏನು ಮಾಡ್ತೀರಿ ಅಂದಾಗ ಆತ ಹೇಳ್ತಕ್ಕಂಥದ್ದು ಹನುಮಂತು, ಏನೂ ಇಲ್ಲರಿ, ಮನೆಯನ್ನು ನೀಟಾಗಿ ಕಟ್ಟಿಸ್ತೀನಿ ರೀ, ಹಾಗೆ ಮದುವೆ ಆಗ್ತೀನಿ ರೀ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಹೇಳಿದ್ದ ಹನುಮಂತದು ಅದು. ಆದರೆ ಇಲ್ಲಿ ಹನುಮಂತು ಒಂದು ಕ್ಲಾರಿಟಿ ಇತ್ತು, ಮದುವೆನೂ ಆಗ್ತೀನಿ, ಮನೆಯೂ ಕಟ್ಟಿಸ್ತೀನಿ ಅನ್ನೋದು. ಈಗ ಇದ್ಕಿದಂಗೆ ಇಲ್ಲಿ ಅವರ ಅತ್ತೆಯವರು ಯಾಕೆ ಹುಡುಗಿಯನ್ನು ಕೊಡಲ್ಲ ಅಂತ ಅಂದರು. ಈ ಎಲ್ಲ ಪ್ರಶ್ನೆಗಳು ನಮಗೆ ಕಾಡುತ್ತೆ. ಯಾರೇ ಆಗಲಿ ಸ್ವಾಮಿ, ಹನುಮಂತದು ಒಳ್ಳೆಯ ವ್ಯಕ್ತಿತ್ವ ಇಡೀ ಕರ್ನಾಟಕನೇ ಮೆಚ್ಕೊಂಡಿದೆ. 5 ಕೋಟಿಗೂ ಅಧಿಕ ಓಟ್ಗಳು ಬಂದಿದೆ. ಇಷ್ಟೆಲ್ಲ ಬಂದು ಹನುಮಂತದು ಒಂದು ಒಳ್ಳೆಯ ವ್ಯಕ್ತಿತ್ವ ಅಂತೆಲ್ಲ ಪ್ರೂವ್ ಆದಮೇಲೆ ಯಾರು ಹುಡುಗಿ ಕೊಡಲ್ಲ, ನೀವು ಹೇಳಿ ಅಲ್ವಾ? ಆಮೇಲೆ ಇನ್ನೊಂದು, ಹನುಮಂತು ಇವಾಗ ಏನು ಸಾಮಾನ್ಯ ಮೊದಲೇ ಏನು ಬಡವಾಗಿದೆ ಆ ರೀತಿ ಬಡವ ಅಲ್ಲ, ಇವಾಗ ಲಕ್ಷಾಧಿಪತಿ ಅಲ್ವಾ? ಬಿಗ್ ಬಾಸ್ ಮನೇಲೂ ಕೂಡ ಲಕ್ಷ ಬಂದಿದೆ ಇವಾಗ. ಹಂಗಾಗಿ ಯಾವುದೇ ಹುಡುಗಿ ಮನೆಯವರು ಇಂಥ ಸಂದರ್ಭದಲ್ಲಿ ಹುಡುಗಿಯನ್ನು ದಾರೆ ಎರೆಯೋಕೆ ಮುಂದೆ ಬರ್ತಾರೆ, ತುದಿಗಾಲಲ್ಲಿ ನಿಲ್ತಾರೆ ಅಂತಾರಲ್ವ, ಆ ರೀತಿ ಮುಂದೆ ಬರ್ತಾರೆ. ಹಾಗಾಗಿ ಇಲ್ಲಿ ಹುಡುಗಿಯನ್ನು ಕೊಡಲ್ಲ ಅನ್ನೋ ಮಾತೇ ಇಲ್ಲ. ಏನು ದ್ವೇಷ ಏನಾದ್ರು ಅವ್ರ ಬಳಿ ಇತ್ತಾ? ದ್ವೇಷ ಕಾರ್ತಾ ಇದ್ರ ಹನುಮಂತವರ ಮನೆಗೂ ಹುಡುಗಿ ಮನೆಗೂ ದ್ವೇಷ ಇದ್ದರೆ ಈ ಹುಡುಗಿಯನ್ನು ಕೊಡಲ್ಲ ಅನ್ನುವಂಥ ಒಂದು ಮಟ್ಟಕ್ಕೆ ಬರ್ತಾರೆ. ಆದರೆ ದ್ವೇಷ ಇದ್ದರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕನೇ ಮೆಚ್ಕೊಂಡಿರುವಾಗ ಹುಡುಗಿಯನ್ನು ಕೊಡೋಕ್ಕೆ ಯಾವುದೋ ಒಂದು ಕಾರಣವನ್ನು ಹೇಳ್ಕೊಂಡು ಬಂದೇ ಬರ್ತಾರೆ. ಇಲ್ಲಿ ಇದು ಆಗಿರತಕ್ಕಂಥದ್ದು. ಆದರೆ ಬೆಳಿಗ್ಗೆಯಿಂದನೂ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲದ ಸಲ್ಲದ ಎಲ್ಲದ ಆ ಕಡೆ ಈ ಕಡೆ ಎಡ ಬಲ ಅಂತಾರಲ್ವ, ಹನುಮಂತಗೆ ಮದುವೆನೇ ಆಗ್ಬಿಡ್ತು, ಹನುಮಂತಗೆ ಮದುವೆ ಆದಂಥ ಹುಡುಗಿ ಯಾರು ಗೊತ್ತಾ ಅಂದ್ಬಿಟ್ಟು ಆ ಹುಡುಗಿ ಫೋಟೋನ ಬ್ಲರ್ ಮಾಡಿ ತೋರಿಸೋದು. ಆಮೇಲೆ ಹನುಮಂತನಿಗೆ
ಖ್ಯಾತ ಚಿತ್ರನಟಿ ಜೊತೆ ಮದುವೆ ಅಂತ ಇನ್ನೊಬ್ಬರು ಪೋಸ್ಟರ್ಗಳನ್ನು ಹಾಕ್ತಾರೆ. ಇದು ಆ್ಯಕ್ಚುಲಿ ಇವಾಗಿನಿಂದ ಅಲ್ಲ, ನಾನು ಕೆಲವೊಂದು ಎಲ್ಲ ವೀಡಿಯೋಗಳು ತೆಗೆದು ನೋಡಿದೆ ಏನಾಗಿದೆಯಪ್ಪ ಇಲ್ಲಿ ಅಂದ್ಬಿಟ್ಟು ವೀಡಿಯೋಗಳು ಒಂದಷ್ಟು ಪೋಸ್ಟರ್ಗಳೆಲ್ಲ ತೆಗೆದು ನೋಡಿದಾಗ ಇದು ಸರಿಗಮಪದಲ್ಲಿ ಗೆದ್ದಿದ್ದ ಅಲ್ವಾ ಹನುಮಂತು, ಆ ಟೈಮ್ನಿಂದಲೂ ಸ್ಟಾರ್ಟ್ ಆಗೈತೆ ನೋಡಿ. ಸರಿಗಮಪದಲ್ಲಿ ಗೆದ್ದಂಥ ಹನುಮಂತ ಮದುವೆ ಆಗಿಬಿಟ್ಟಿದ್ದಾನೆ, ಹುಡುಗಿ ಯಾರು ಗೊತ್ತಾ ಅಂತ ಅವಾಗಿನಿಂದನೂ ಸ್ಟಾರ್ಟ್ ಮಾಡಿದರು. ಇವಾಗ ಅದನ್ನು ಆ್ಯಕ್ಚುಲಿ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಹನುಮಂತುಗೆ ಮದುವೆ ಆಗಿಬಿಟ್ಟಿದೆ ನೋಡಿ, ಓಡೋಗ್ಬಿಟ್ಟು ಮದುವೆ ಆಗಿಬಿಟ್ಟಿದ್ದಾರೆ ನೋಡಿ ಅಂದ್ಬಿಟ್ಟು ಇವಾಗ ಇತ್ತೀಚೆಗೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಫೇಮಸ್ ಆಗ್ಬಿಟ್ಟ ಅಂದರೆ ಆತನಿಗೆ ಒಂದು ಕಡೆ ನೆಗೆಟಿವ್ ಹೇಳ್ತಾರೆ, ಒಂದು ಕಡೆ ಪಾಸಿಟಿವ್ ಹೇಳ್ತಾರೆ. ಆದರೆ ಸತ್ಯ ಏನು ಅಂತ ಹನುಮಂತುಗೆ ಗೊತ್ತಿರುತ್ತೆ, ಅವರ ಮನೆಯವ್ರಿಗೆ ಗೊತ್ತಿರುತ್ತೆ ಅಲ್ವಾ. ನಾವು ಈ ಎಲ್ಲ ಇಲ್ಲ ಸಲ್ಲದ ನ್ಯೂಸ್ಗಳನ್ನ ಮಾಡ್ತಕ್ಕಂಥವ್ರನ್ನ ನಂಬೋಕ್ಕಾಗೋದೇ ಇಲ್ಲ. ನಾವೇನಾದರೂ ಒಂದು ಕ್ಲಾರಿಟಿ ಬೇಕು ಅಂತಂದರೆ ಡೈರೆಕ್ಟಾಗೆ ಹನುಮಂತನನ್ನೇ ಕೇಳುವಂಥ ಒಂದು ಕೆಲಸವನ್ನು ಮಾಡಬೇಕು. ನನಗೇನಾದರೂ ಹನುಮಂತು ಸಿಕ್ಕಿದ್ರೆ ಗ್ಯಾರಂಟಿ ಈ ವಿಷಯದ ಬಗ್ಗೆ ಕೇಳ್ತೀನಿ. ಹನುಮಂತು ಅವರೇ, ನಿಮಗೆ ಮದುವೆಯಾಗಿ ಓಡೋಗ್ಬಿಟ್ರಂತೆ ನಿಜನಾ ಅಂತ ಕೇಳ್ತೀನಿ. ಎಸ್, ನಿಮ್ಗೇನು ಅನ್ನಿಸ್ತಿದೆ, ನಿಜವಾಗ್ಲೂ ಮದುವೆ ಆಗ್ಬಿಟ್ಟಿದೆಯಾ ಇಲ್ವಾ? ಕಮೆಂಟ್ ಮಾಡಿ.